ನನ್ನ ಆತ್ಮ ಬಂಧುಗಳಿಗೆಲ್ಲರಿಗೂ ನಮಸ್ಕಾರ. ಪತ್ರಿಜಿ ಗುರುಗಳಾದ ಪಾದ ಪದ್ಮಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ಸಲ್ಲಿಸುತ್ತಾ, ಡಿಯರ್ ಮಾಸ್ಟರ್ಸ್, ನಾನು 2012 ಧ್ಯಾನಕ್ಕೆ ಬಂದಿದ್ದೇನೆ. ನನ್ನ ಧ್ಯಾನ ಪರಿಚಯ ಬಂದು ನಮ್ಮ ತಮ್ಮನಿಂದ ಆಗಿದೆ. ಅವರು ಧ್ಯಾನ ತುಂಬ ಹೇಳ್ತಾ ಇದ್ರು ನನಗೆ, ಬಟ್ ನಾನು ಮಾಡ್ತಾ ಇರಲಿಲ್ಲ. ಯಾಕೆ ನಾನು ಮಾಡ್ತಾ ಇರಲಿಲ್ಲ ಅಂದರೆ ನನಗೆ ಅದ್ರ ಕಡೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅವರು ಹೇಳ್ತಾ ಇರಬೇಕಾದ್ರೆ ನಾನು ಕೇಳ್ತಾ ಇದ್ದೆ ಅಷ್ಟೇ. ಅವನು ಅಲ್ಲಿಗೂ ಬುಕ್ಸ್ ಎಲ್ಲ ತೊಗೊಂಬಂದು ಕೊಡೋನು, ನನಗೆ ಬುಕ್ಸ್ ಎಲ್ಲ ತೊಗೊಂಬಂದು ಕೊಡ್ತಾ ಇದ್ದ. ಬಟ್ ಆದರೂ ನಾನು ಅಷ್ಟು ಇಂಟ್ರೆಸ್ಟಾಗಿ ಮಾಡ್ತಿರ್ಲಿಲ್ಲ. ಬಟ್ 2012 ನಾನು ಸಿನ್ಸಿಯರಾಗಿ ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಧ್ಯಾನ ಸಾಧನೆ ಹೇಗಿತ್ತು ನನ್ನದು ಅಂದರೆ, ಇಡೀ ರಾತ್ರಿ ನಾನು ಧ್ಯಾನಕ್ಕೆ ಕೂತ್ಕೋತಾ ಇದ್ದೆ. ನನ್ನ ಒಳಗಡೆ ಏನಾದರೆ ಪೇಯ್ನ್ ಇದೆಯೋ ಅದು ಫುಲ್ ರಿಲೀಸ್ ಆಯಿತು. ಆವಾಗಿಂದ ನಾನು ಧ್ಯಾನ ಹೇಳ್ಕೊಡ್ತಾ, ಆಮೇಲೆ ನನ್ನ ತಮ್ಮ ಅವರು ಧ್ಯಾನ ಸೆಂಟ್ರ್ ಇಟ್ಟಿದ್ರು ಬೆಂಗಳೂರಲ್ಲಿ. ಅಲ್ಲಿಗೆ ಧ್ಯಾನಕ್ಕೆ ಬಂದು ನಾನೂ ಸೆಂಟ್ರ್ ಇಡಬೇಕು ಅನ್ನೋದು ಒಂದು ಸಂಕಲ್ಪ ಇತ್ತು ನನಗೆ. ಹಾಗಾಗಿ ನಾನು ಧ್ಯಾನ ಹೇಳ್ಕೊಂಡು ಬಂದವರಿಗೆಲ್ಲ ಧ್ಯಾನ ಪರಿಚಯ ಮಾಡಿಸ್ತಾ, ಪ್ರತಿಯೊಬ್ಬರಿಗೂ ಧ್ಯಾನನ ಹಂಚ್ತಾ, ಅವರಿಗೆ ಏನಾದರೂ ಡೌಟ್ಸ್ ಇದ್ದರೆ ಗೈಡ್ ಮಾಡ್ತಾ, ಇದೆಲ್ಲ ಹೇಳ್ತಾ ಇರ್ತೀನಿ ನಾನು. ಬಟ್ ನನಗೆ ಧ್ಯಾನದಿಂದ ಚೇಂಜಸ್ ಅಂದರೆ ತುಂಬಾ ಆಗಿದೆ ಮಾಸ್ಟರ್ಸ್. ನಿಜ ಅಂದರೆ ನನಗೆ 2014 ಬಂದು ನನ್ನ ಮಗನಿಗೆ ಒಂದು ಸತಿ ಹಾವು ಕಚ್ಚಿತ್ತು. ಅವನಿಗೆ ಹಾವು ಕಚ್ಚಿದಾಗ ಏನಾಯಿತು ಅಂದರೆ, ನನಗೆ ಗೊತ್ತಿರಲಿಲ್ಲ ಸಡನ್ನಾಗಿ ಅವ್ನಿಗೆ ಏನಾಗಿದೆ ಅಂತ. ಬಟ್ ಹಾಸ್ಪಿಟಲ್ಗೆ ಹೋಗಿದ್ದ ಅವನು. ಹಾಸ್ಪಿಟಲಿಂದ ಮನೆಗೆ ಬರೋಷ್ಟೊತ್ತಿಗೆ ನನಗೆ ಏನೂ ಅನ್ನಿಸ್ತಿರ್ಲಿಲ್ಲ. ಬಟ್ ಅಲ್ಲಿ ಎಲ್ಲರೂ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳ್ತಾ ಇದ್ದರು. ಬಟ್ ನಾನು ಹೋದೆ ಹಾಸ್ಪಿಟಲ್ಗೆ ಹೋದಾಗೆ ಅಲ್ಲಿ ಡಾಕ್ಟ್ರುಗಳೆಲ್ಲ ತುಂಬಾ ಕ್ರಿಯೇಟ್ ಮಾಡ್ತಾಯಿದ್ರು. ಬಟ್ ಅವ್ರ ಡ್ಯೂಟಿ ಅವ್ರು ಮಾಡ್ತಾಯಿದ್ದಾರೆ ಅನಿಸುತ್ತೆ ಮೋಸ್ಟ್ಲಿ. ಹಾಗಾಗಿ ನಾನು ಹೇಳ್ತಾ ಇದ್ದೆ ಅವ್ರಿಗೆ, ಸರ್ ಏನಾಗಿದೆ ಅಂದರೆ ಬ್ಲಡ್ ಫುಲ್ ರಿಮೂವ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಅವರು. ಬಟ್ ನನಗೆ ಅವಾಗ ಅನಿಸಿತು, ನಾನು ಚಿಕ್ಕ ಮಗ ಒಬ್ಬನಿದ್ದ, ಅವ್ನು ಹೇಳ್ತಾ ಇದ್ದ, ಅಮ್ಮ ನಾವು ಧ್ಯಾನ ಮಾಡೋಣ ಬಾ ಅಂತ ಹೇಳಿ. ಧ್ಯಾನಕ್ಕೆ ಕೂತ್ಕೊಂಡಾಗ ಏನಾಯಿತು, ಅದು 1 hour ಪ್ರೋಸೆಸ್ಸಲ್ಲಿ ಅವನಿಗೆ ತುಂಬಾ ಮಾಸ್ಟರ್ಸ್ ಅವನ ಜೊತೆ ಸೇರಿಕೊಂಡು ಅವನಿಗೆ ಹೀಲ್ ಮಾಡಿರೋ ಥರ ನನಗೆ ಅನ್ನಿಸ್ತು ಅಲ್ಲಿ. ಆಮೇಲೆ ನನಗೆ ಒಂದು ಸಂಕಲ್ಪ ಇಟ್ಕೊಂಡೇ ಕೂತಿದ್ದೆ ನಾನು. ಕೌನ್ಸ್ಲಿಂಗಲ್ಲಿ ಏನಾದರೆ ರಿಸಲ್ಟ್ ಬರಬೇಕು ಪಾಸಿಟಿವ್ ಆಗಿ ಅಂತ. ಡಾಕ್ಟ್ರು ಬಂದು ಅದನ್ನೇ ಹೇಳಿದರು ನನಗೆ. ತುಂಬ ಖುಷಿ ಆಯಿತು ಅದನ್ನು ಕೇಳಿಬಿಟ್ಟು. ಆಮೇಲೆ ನನಗೆ ಅಲ್ಲಿ ಕಚ್ಚಿದ್ದ ಹಾವನ್ನ ಸಾಯಿಸಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ಹಾವು ಏನಕ್ಕೆ ಸಾಯಿಸ್ತೀರಾ, ಕಚ್ಚಿಬಿಟ್ಟಿದೆ, ಬೇಡ ಸಾಯಿಸಬೇಡಿ, ಅದನ್ನು ಕಚ್ಚಿದೆ ಆಗೋಗಿದೆ, ಅದನ್ನು ಸಾಯಿಸೋ ಅವಶ್ಯಕತೆ ಇಲ್ಲ ಅಂತ. ಬಟ್ ನನಗೊಂದು ಅದ್ರ ಹತ್ರ ಒಂದು ಕೇಳ್ಕೊಂಡಿದ್ದೆ ನಾನು, ನನ್ನ ಮಗಂದು ತಪ್ಪಿತ್ತು ಅಂದರೆ ನೀವು ಮಗನಿಗೆ ಕ್ಷಮಾಪಣೆ ಕೇಳಿ, ನನ್ನ ಮಗನಿಂದ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ನಾನು ಅಂತ. ನೆಕ್ಸ್ಟ್ ಡೇಗೆ ನಾನು ಹಾಸ್ಪಿಟಲಿಂದ ಬರೋಷ್ಟೊತ್ತಿಗೆ ಹಾವು ಸತ್ತೋಗ್ಬಿಟ್ಟಿದೆ. ಯಾರೋ ಸುಟ್ಬಿಡ್ತಾ ಇದ್ರದು. ಹೇಗೆ ಸತ್ತೋಯ್ತು ಅಂದರೆ ಗೊತ್ತಿಲ್ಲ ಮೇಡಮ್, ಅದೇ ಸತ್ತೋಯ್ತದು ಅಂತ ಹೇಳಿದ್ರು ಅವರು. ಆವಾಗ ಅನ್ನಿಸ್ತು ನನಗೆ, ಅದು ಸತ್ತು ನನ್ನ ಮಗನ ಜೀವ ಉಳಿಸಿದೆ ಅಂತ. ನನಗೆ ತುಂಬ ಖುಷಿ ಆಯಿತು ನನಗೆ. ಅವತ್ತಿಂದ ಅಂತೂ ಧ್ಯಾನ ಅನ್ನೋದು ನನಗೆ ಹೇಗಾಗ್ಬಿಟ್ಟಿದೆ ಅಂದರೆ, ಅದೇ ನನ್ನ ಉಸಿರು ಆಗಿಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣವೂ ನಾನು ಇನ್ವಾಲ್ವ್ ಆಗಿದ್ದೀನಿ ಇದರಲ್ಲಿ. ಅಂದರೆ ನನ್ನ ಪ್ರಾಣ ಇರೋ ಗಂಟ ಧ್ಯಾನ ಮಾಡಬೇಕು, ಧ್ಯಾನ ಮಾಡಿಸ್ತಾ ಇರಬೇಕು, ಪ್ರತಿಯೊಬ್ಬರಿಗೂ ಧ್ಯಾನ ಹೇಳ್ತಾ ಇರಬೇಕು ಅನ್ನೋದೇ ಒಂದು ಸಂಕಲ್ಪ ಆಗಿದೆ. ಈ ಧ್ಯಾನ ಪರಿಚಯ ಮಾಡಿಕೊಟ್ಟು ನನ್ನ ತಮ್ಮನಿಗೆ, ಅಕ್ಕನಿಗೆ ತುಂಬ ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ ನಾನು. ಯಾಕಂದರೆ ಇವತ್ತಿನ ದಿನ ನನ್ನ ತಮ್ಮ ನನಗೆ ದುಡ್ಡು ಕೊಡ್ಬೋದಿತ್ತು, ಬಟ್ ಆ ಜ್ಞಾನ ಕೊಡೋಕ್ಕಾಗಲ್ಲ. ನಾನು ಧ್ಯಾನ ಮಾಡಿರೋದಕ್ಕೆ ಆ ಜ್ಞಾನ ಪಡೆದಿದ್ದೀನಿ. ಅಷ್ಟು ಜ್ಞಾನ ಪಡೆದಿರೋದಕ್ಕೆ ಪ್ರತಿಯೊಬ್ಬರಿಗೂ ಅದನ್ನು ಸಲ್ಲಿಸ್ತೀನಿ ನಾನು. ಅದು ತುಂಬ ಖುಷಿ ಆಗುತ್ತೆ. ನನಗೆ ಧ್ಯಾನ ಮಾಡೋದ್ರಿಂದ ತುಂಬ ಜನ ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ದಾರೆ, ತುಂಬ ಜನ ಪರಿಚಯ ಆಗಿದ್ದಾರೆ, ಒಳ್ಳೆ ಫ್ರೆಂಡ್ಸು, ಮಾಸ್ಟರ್ಸು. ಓಕೆ, ಇತ್ತೀಚೆಗೆ ರೀಸೆಂಟಾಗಿ ಕೆಂಗೇರಿಯಲ್ಲಿ ಒಂದು ಪಿರಮಿಡ್ ಓಪನಿಂಗ್ ಆಯಿತು. ಅಲ್ಲೂ ತುಂಬ ಚೆನ್ನಾಗಿದೆ. ಪತ್ರಿ ಮೇಡಮಿಂದ ಓಪನಿಂಗ್ ನಡೆದಿದೆ. ಮೇಡಮ್ ಬಂದಿದ್ದಾರೆ. ಅಲ್ಲೂ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು. ಅದು ಪಿರಮಿಡಲ್ಲಿಂದ ಇನ್ಮೇಲಿಂದ ಕ್ಲಾಸಸ್ ಎಲ್ಲ ನಡೆಯುತ್ತೆ ಅಲ್ಲಿ. ಎಲ್ಲರೂ ಬನ್ನಿ, ಕ್ಲಾಸಸ್ ಮಾಡಿ ಅಲ್ಲಿನೂ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.